ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಇದು 11ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ನಡೆದ ವಿಶೇಷ ಸಂಗತಿ. ಒಂದು ದಿನ ರಾಜ ಮತ್ತು ಮಂತ್ರಿ ಅರಮನೆಯ ಆವರಣದಲ್ಲಿ ನಡೆದಾಡ್ತಾ ಇದ್ರು. ಭಗವದ್ಗೀತೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಆಗ ಮಂತ್ರಿ ಹೇಳ್ದ, ಪ್ರಭು, ಭಗವಂತನ ಕೃಪೆಯಾದರೆ ಎಂಥವನು ಮಹಾತ್ಮನಾಗಬಲ್ಲ. ಅದೇ ಹೊತ್ತಿಗೆ ಅರಮನೆಗೆ ಹಾಲು ಕೊಡುವ ಹುಡುಗ ಅಲ್ಲಿ ಹೋಗ್ತಾ ಇದ್ದ. ಆಗ ರಾಜ ಹುಡುಗನನ್ನು ಹತ್ತಿರಕ್ಕೆ ಕರೆದು, ಬಹುಶಃ ಈ ಬಾಲಕ ಕೂಡ ಮಹಾಜ್ಞಾನಿಯಾಗಬಹುದು ದೇವರ ಕೃಪೆಯಾದರೆ ಅಂತ ಹೇಳಿ ನಕ್ಕದ. ನಂತರ ಏನನ್ನಿಸ್ತೋ ಗೊತ್ತಿಲ್ಲ, ಆ ಹುಡುಗನನ್ನು ಕರೆದು ಅವನ ಕಿವಿಯಲ್ಲಿ ನರಸಿಂಹ ಮಂತ್ರವನ್ನು ಉಸಿರಿಸಿದರು. ರಾಜ ನರಸಿಂಹನ ಭಕ್ತ. ಬಾಲಕನಿಗೆ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಲಿಕ್ಕೆ ಹೇಳ್ದ. ಹುಡುಗನ ಮನಸ್ಸಿನಲ್ಲಿ ರಾಜನ ಮಾತು, ಆತ ಹೇಳಿದ ಮಂತ್ರ ಚೆನ್ನಾಗಿ ನಾಟಿತ್ತು. ಆತ ಎಡೆಬಿಡದೆ ಭಕ್ತಿಯಿಂದ ನರಸಿಂಹನ ಭಜನೆ ಮಾಡ್ದ, ಆರಾಧಿಸಿದ. ಒಂದು ದಿನ ಆತನಿಗೆ ದೇವರ ಕೃಪೆಯಾಯಿತು. ಜ್ಞಾನದ ಬಾಗಿಲು ತೆರೆಯಿತು. ವೇದ ಉಪನಿಷತ್ಗಳು ಅವನ ಬಾಯಲ್ಲಿ ನಲಿದಾಡಲಿಕ್ಕೆ ಆರಂಭ ಆಯಿತು. ಜನ ಅವನನ್ನು ಮರ್ಯಾದೆಯಿಂದ ಶ್ರೀಧರ ಸ್ವಾಮಿ ಅಂತ ಕರೆದರು. ಮುಂದಿನ ದಿನಗಳಲ್ಲಿ ಶ್ರೀಧರ ಸ್ವಾಮಿಗಳ ಜ್ಞಾನದ ಪ್ರಖರತೆ ಎಲ್ಲೆಡೆ ಹರಡಿತು. ಯಾವ ರಾಜ ಇವರಿಗೆ ನರಸಿಂಹ ಸ್ತೋತ್ರವನ್ನು ನೀಡಿದ್ನೋ ಆತನೇ ಇವರ ಬಳಿಗೆ ಬಂದು ತನ್ನ ಆಸ್ಥಾನದಲ್ಲಿ ಪ್ರಮುಖ ವಿದ್ವಾಂಸರಾಗಲಿಕ್ಕೆ ಬೇಡ್ಕೊಳ್ತಾನೆ. ಈಗ ಶ್ರೀಧರ ಸ್ವಾಮಿಗಳ ಜ್ಞಾನದೊಡನೆ ಐಶ್ವರ್ಯವೂ ಕೂಡ ಸೇರಿಕೊಳ್ತು. ಜೀವನ ತುಂಬ ಸಂಭ್ರಮದಿಂದ ಸಂತೋಷದಿಂದ ನಡೀತಾ ಇತ್ತು. ಮನದ ಮೂಲೆಯಲ್ಲೆಲ್ಲೂ ಕೇವಲ ಭಗವಂತನ ಸೇವೆ ಮಾಡಿಕೊಂಡೇ ಬದುಕಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಬಂಧು ಬಾಂಧವರ ಒತ್ತಾಯಕ್ಕೆ ಒಪ್ಪಿ ಮದುವೆ ಕೂಡ ಆದರು. 2 ವರ್ಷಗಳ ಜೀವನ ಮಧುರವಾಗಿ ಸಾಕ್ತು. ಮರುವರ್ಷ ಶ್ರೀಧರ ಸ್ವಾಮಿಗಳ ಹೆಂಡತಿ ಮಗುವಿಗೆ ಜನ್ಮ ನೀಡಿ ದೇವರ ಪಾದವನ್ನು ಸೇರಿಕೊಂಡ್ರು. ಪಂಡಿತರಿಗೆ ಕಾಲ ಕೆಳಗಿನ ನೆಲನೇ ಕುಸಿದಂತಾಯಿತು. ಜೀವನದ ಆಸರೆ ತಪ್ಪಿ ಹೋದಂತಾಯಿತು. ಆಗ ವೈರಾಗ್ಯ ಮೂಡಿತು. ಎಲ್ಲವನ್ನ ತೊರೆದು ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋಗಬೇಕು ಅಂತ ನಿರ್ಧಾರ ಬಂದಿತ್ತು. ಆದರೆ ಮಗುವಿನ ಮುಖ ಕಣ್ಣ ಮುಂದೆ ಸುಳಿತಾ ಇತ್ತು. ಆ ಪುಟ್ಟ ಮಗುವನ್ನು ಯಾರು ನೋಡ್ಕೊಳ್ಳೋರು? ಅದಕ್ಕೆ ಜವಾಬ್ದಾರ ನಾನೊಬ್ಬನೇ ಅಲ್ವೇ? ನನ್ನನ್ನು ಹೊರತು ಮಗುವನ್ನು ಕಾಪಾಡಲಿಕ್ಕೆ ಯಾರಿಂದ ಸಾಧ್ಯ? ಮಗುವಿಗೋಸ್ಕರನಾದರೂ ನಾನು ಅರಮನೆಯಲ್ಲಿ ಇರಲೇಬೇಕು ಅಂತ ಮನಸ್ಸು ಹೇಳ್ತಾ ಇತ್ತು. ಏನು ಮಾಡೋದು ಅಂತ ಹೇಳಿ ಹೊಳಿದೆ ಶ್ರೀಧರ ಸ್ವಾಮಿಗಳು ಕಿಟಕಿಯಿಂದಾಚೆಗೆ ನೋಡ್ತಾ ನಿಂತ್ಕೊಂಡಿದ್ರು. ಆಗ ಅವರ ಕಣ್ಣಿಗೆ ದೃಶ್ಯವೊಂದು ಕಾಣ್ತು. ತಮ್ಮ ಮನೆಯ ಮುಂದಿದ್ದ ಮರದ ಮೇಲೆ ಪಕ್ಷಿಯೊಂದು ಗೂಡು ಕಟ್ಟಿತ್ತು. ಅದು ಅಲ್ಲಲ್ಲಿ ಹಾರಾಡಿ ಕಸ ಕಡ್ಡಿಗಳನ್ನು ತಂದು ಗೂಡನ್ನು ಭದ್ರ ಮಾಡಿತ್ತು. ಹೀಗೆ ಅದು ಕಡ್ಡಿ ತರಲಿಕ್ಕೆ ಹೊರಗಡೆ ಹೋಗಿದ್ದಾಗ ಗೂಡಿನಲ್ಲಿದ್ದ ಮೊಟ್ಟೆಯೊಂದು ನಿಧಾನವಾಗಿ ಸರಿದು ಕೆಳಕ್ಕೆ ಉರುಳಿ ಬಿತ್ತು. ತಕ್ಷಣವೇ ಅದರ ಕವಚ ಒಡೆದು ಪುಟ್ಟ ಮರಿಯೊಂದು ಹೊರಗೆ ಇಣುಕಿತ್ತು. ಅದು ಅವಶ್ಯಕತೆಗಿಂತ ಮೊದಲೇ ಪ್ರಪಂಚವನ್ನು ನೋಡುವಂತಾಗಿತ್ತು. ಪಾಪ, ಅದಕ್ಕೆ ಗಾಬರಿಯಾಗಬೇಕು. ಅದನ್ನು ನೋಡಿದ ಶ್ರೀಧರ ಸ್ವಾಮಿಗಳ ಮನಸ್ಸು ಕರಗಿತು. ಯಾರು ಈ ಮರಿಗೆ ಆಹಾರ ನೀಡ್ತಾರೆ? ಅದು ಬದುಕುವುದು ಸಾಧ್ಯನಾ ಅಂತ ಚಿಂತಿಸಿದ್ರು. ಅವರು ನೋಡ್ತಾ ಇದ್ದಂತೆ ಒಂದು ಸಣ್ಣ ಹಾರುವ ಹುಳ ಬಂದು ಒಡೆದ ಮೊಟ್ಟೆ ಮೇಲೆ ಕುಳಿತುಕೊಂತು. ಆಗ ತಾನೇ ಒಡೆದ ಮೊಟ್ಟೆಯಿಂದ ಸೋರುತ್ತಿರುವಂಥ ಲೊಳೆ ಇದ್ದರಿಂದ ಜಿಗುಟಾದ ದ್ರವದಲ್ಲಿ ಆ ಒಂದು ಸಣ್ಣ ಕೀಟ ಸಿಕ್ಕಾಕೊಳ್ತು. ಒಳಗಿದ್ದ ಮರಿ ಥಟಕ್ಕನೆ ಬಾಯಿ ತೆರೆದು ಅದನ್ನು ನುಂಗಿ ಹಸಿವನ್ನು ಪೂರೈಸಿಕೊಳ್ತು. ಇದೊಂದು ಪವಾಡದ ರೀತಿಯಲ್ಲಿ ಕಾಣಿಸ್ತು. ಅವಧಿಗೆ ಮುನ್ನ ಒಡೆದ ಮೊಟ್ಟೆಯಲ್ಲಿದ್ದಂತಹ ಮರಿಗೆ ಅದರಿರುವ ಸ್ಥಳದಲ್ಲಿ ಆಹಾರ ಒದಗಿಸಿದಂತಹ ದೇವರು ನನ್ನ ಮಗನನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ವಾ? ಹೀಗಂತೇಳಿ ತಕ್ಷಣ ಯೋಚನೆ ಬಂದ ಮೇಲೆ ಕಾಶಿಗೆ ತೆರಳಿ ಸಾಧನೆ ಮಾಡಿ ಮಹಾಜ್ಞಾನಿಯಾಗಿ ಶ್ರೀಹರಿಯ ಎಂಬ ಭಾಗವತದ ಮೇಲೆ ಟೀಕೆಯನ್ನು ಬರೆದು ಜಗತ್ಪ್ರಸಿದ್ಧರಾದರು. ಆತ್ಮೀಯರೇ, ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಕೂಡ ಇಷ್ಟೇ. ಭಗವಂತ ಎಲ್ಲರನ್ನ ಎಲ್ಲ ಕಾಲಕ್ಕೂ ಕಾಪಾಡ್ತಾ ಇರ್ತಾನೆ. ಎಷ್ಟೋ ಜನ ನಾನಿಲ್ಲದೆ ಸಂಸಾರ ಹೇಗೆ ನಡೀತೆ, ನನ್ನ ಮಕ್ಕಳು ಹೇಗೆ ಬೆಳೀತಾರೆ, ನನ್ನ ಮಕ್ಕಳು ಮುಂದೇನಾಗ್ತಾರೆ, ಹೀಗೆ ನೂರಾರು ಚಿಂತೆಗಳನ್ನು
ಸಂಸಾರದ ಹೊರೆಯನ್ನು ತಲೆ ಮೇಲೆ ಹೊತ್ಕೊಂಡೇ ಇರ್ತಾರೆ. ಜವಾಬ್ದಾರಿನ ತಗೋಬಾರ್ದು ಅಂತ ನಾನು ಖಂಡಿತವಾಗಿಯೂ ಹೇಳ್ತಾ ಇಲ್ಲ, ಆದರೆ ಅನಾವಶ್ಯಕ ಚಿಂತೆಯ ಅವಶ್ಯಕತೆ ಇಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡೋದು, ಉಳಿದದ್ದೆಲ್ಲ ಭಗವಂತನಿಗೆ ಬಿಟ್ಟುಬಿಡೋದು, ಅವನ ಮೇಲೆ ಅಚಲವಾದ ನಂಬಿಕೆಯನ್ನಿಟ್ಟು ಮುಂದೆ ಸಾಗಬೇಕು ಅನ್ನೋದಕ್ಕೆ ಈ ಒಂದು ಕಥೆಯನ್ನು ನಾನು ಹೇಳಿದೆ. ಬಹುಶಃ ಈ ಕತೆ ನಿಮಗೆ ಇಷ್ಟ ಆಗಿದೆ, ಮೆಚ್ಚುಗೆ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.